ಮಾಟ ಮಂತ್ರ ತಂತ್ರ ಮಂತ್ರಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ಟು ಈಗ ಅದಕ್ಕಿರುವಂತಹ ಪರಿಹಾರಗಳು ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ಒಬ್ಬ ವ್ಯಕ್ತಿಗೆ ಯಾರೋ ಶತ್ರುಗಳು ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ, ಅದರಿಂದ ಅವರು ನರಳಾಡ್ತಾ ಇರ್ತಾರೆ. ಹಾಗಿದ್ರೆ ಆತ ಅದರಿಂದ ಹೊರಬರೋದು ಹೇಗೆ ಅಂತ? ಮುಖ್ಯವಾಗಿ ಮಾಟ ಮಂತ್ರ ಅಂತಂದರೆ ಇಂದ್ರಜಾಲ ಮಹೇಂದ್ರ ಜಾಲದಿಂದ ಒಂದು ವಿದ್ಯೆ. ಈ ಮಾಟ ಮಂತ್ರ ಅನ್ನುವಂಥದ್ದು ಯಂತ್ರ ಮಂತ್ರ ಪ್ರಕರಣಗಳು ಅನ್ನುವಂಥದ್ದು ಬರ್ತೈತೆ. ಒಂದು ಬೀಜ ಮಂತ್ರವನ್ನು, ಒಂದು ಯಂತ್ರವನ್ನು, ಒಂದು ಬೀಜ ಮಂತ್ರವನ್ನು ಹೇಗೆ ಸಿದ್ಧಿಪಡಿಸ್ಕೊಂಡು ಆ ಮಂತ್ರವನ್ನು ಯಾರ ಹೆಸರಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ತಾಮ್ರದ ತಗಡಿಂದ ಆಗಿರ್ಬೋದು, ಬೆಳ್ಳಿಯ ತಗಡಿಂದ ಆಗಿರ್ಬೋದು, ಚಿನ್ನದ ಲೇಪನ ಮಾಡಿರುವಂತಹ ತಗಡಿಂದ ಆಗಿರ್ಬೋದು, ಮತ್ತು ವಿಶೇಷವಾಗಿ ಪಂಚಲೋಹದ ತಗಡಿಂದ ಆಗಿರ್ಬೋದು. ಇವುಗಳಲ್ಲಿ ಯಾರಿಗೆ ಹೇಗೆ ಒಳಿತಾಗಬೇಕು, ಕೆಡಕಾಗಬೇಕು ಅನ್ನುವಂಥದ್ದನ್ನು ಆ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಂಡವರು ಆ ಮಂತ್ರಗಳಿಂದ ಯಂತ್ರಗಳ ಮೇಲೆ ಬರೆದಂತಹ ಮತ್ತು ಅದನ್ನು ಹೇಗೆ ಪೂಜೆ ಪುನಸ್ಕಾರಗಳಿಂದ ಇಷ್ಟು ದಿನಗಳ ಕಾಲ ಅನ್ನುವಂಥದ್ದು ಇರುತ್ತದೆ. ಒಂದು ಮಂಡಲ ಕಾಲ ಅಂತಂದರೆ ದಿನ, ತಿಥಿ, ವಾರ, ನಕ್ಷತ್ರ, ಕರ್ಣ, ಯೋಗಕ್ಕೆ ಸಂಬಂಧಪಡುವಂಥದ್ದೇ. ಆ ರಾಶಿ ನಕ್ಷತ್ರಗಳಿಗೆ ಏನನ್ನು ಕೋರ್ಕೊಳ್ತಾ ಇದ್ದಾರೆ, ಏನನ್ನು ಆಶಿಸ್ತಾ ಇದ್ದಾರೆ, ಅವರಿಗೆ ಏನನ್ನು ದಕ್ಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಯಾವ ಮಂತ್ರಗಳನ್ನು ಯಾವ ಯಂತ್ರಗಳಿಂದ ಪೌರ್ಣಮಿನಲ್ಲಿ ಮತ್ತು ಅಮಾವಾಸ್ಯೆಗಳಲ್ಲಿ ಮಾಡುವಂತಹ ಸಿದ್ಧಿ ಮಾಡುವಂತಹ ಒಂದು ಕಾರ್ಯವೇ ಈ ಯಂತ್ರ ಮಂತ್ರ ಪ್ರಕರಣ, ವಾಮಾಚಾರ ಮತ್ತು ಮಾಟ ಮಂತ್ರ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ. ಕೆಲವು ವಿದೇಶಗಳಲ್ಲಿ ಆಯಾ ದೇಶಗಳಿಗೆ ಸಂಬಂಧಪಡುವಂತಹ ಒಬಯ ಊಡು ವಿಚ್ ಕ್ರಾಫ್ಟ್ ಅಂತ ಕರೀತಾರೆ. ಹೀಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಹೇಗೆ ಪರಿಹಾರ ಮಾಡ್ಕೋಬೇಕು, ಯಾಕೆ ಮಾಡ್ತಾರೆ ಮೊದಲನೇದಾಗಿ ಅಂತಂದರೆ ಈ ಅಸೂಹೆ, ಹೊಟ್ಟೆ ಕೆಚ್ಚು ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥದ್ದು ಯಾರಿಗೆ ಜಾಸ್ತಿ ಇರುತ್ತದೋ ಮತ್ತು ಭಗವಂತನ ಮೇಲೆ ನಂಬಿಕೆಗಳಿಗಿಂತನೂ ಕೂಡ ಅಪನಂಬಿಕೆಗಳು ಅನ್ನುವಂಥದ್ದು ಯಾರಿಗಿರ್ತಾರೋ ಅವರೇ ಇದನ್ನೆಲ್ಲನೂ ಕೂಡ ಅಲ್ಪವಿದ್ಯೆ ಮಹಾಗರ್ವಿ ಅಂತಂದಂಗೆ ಯಾರು ಅರ್ಧಬರ್ಧ ವಿಷಯಗಳನ್ನು ತಿಳ್ಕೊಂಡಿರ್ತಾರೋ ಅವರು ಹೆಚ್ಚು ಈ ಮಾಟ ಮಂತ್ರಗಳಿಗೆ ಕೈ ಹಾಕ್ತಾರೆ, ಈ ಕೆಡಕುಗಳಿಗೆ ಕೈ ಹಾಕ್ತಾರೆ. ಯಾರೂ ಕೂಡ ಸಂಪೂರ್ಣವಾಗಿ ಇದರಲ್ಲಿ ಮಾಡ್ಕೊಂಡು ಬಂದಂಥವ್ರು ಆಗಿರ್ಬೋದು, ಮಾಡಿಸಿದವ್ರಂತಾರ ಆಗಿರ್ಬೋದು, ಖಂಡಿತವಾಗ್ಲೂ ಕೂಡ ನಷ್ಟ ಪ್ರಾಪ್ತಿನಲ್ಲಿ ಮುಂದಿನ ಪೀಳಿಗೆಗೆ ಅನುಭವಿಸ್ಬೇಕಾಗುತ್ತದೆ. ಆದ್ರೂ ಕೂಡ ತಾತ್ಕಾಲಿಕವಾಗಿ ನೀವು ಖುಷಿಯಾಗಿದ್ರೂ ಕೂಡ ದಕ್ಕಿಸ್ಕೋಬೇಕು ಅಂತಂದರೆ ಯಾವುದನ್ನು ಬೇಕು ಅಂದ್ಕೊಂಡದನ್ನು ದಕ್ಕಿಸ್ಕೊಂಡ್ರೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಸ್ವಲ್ಪ ನಷ್ಟ ಪ್ರಾಪ್ತಿಯಲ್ಲಿ ಅನುಭವಿಸ್ಬೇಕಾಗುತ್ತದೆ. ಆದ ಕಾರಣದಿಂದ ಭಗವಂತನ ಮೋರೆಯಾಗಿ ನಿಜವಾದ ದೈವ ಸಂಭಾಂಭೂತ ಗುರುಗಳು ಅನ್ನುವಂಥದ್ದು, ದೈವ ಮಾನವರು ಗುರುಗಳೇನಿರೋ ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಮುಖ್ಯವಾಗಿ ಪ್ರಥಮ ಗುರು ತಾಯಿಯ ಆಶೀರ್ವಾದ, ತಾಯಿಯ ವಾಗ್ದಾನ ಅನ್ನುವಂಥದ್ದು ಬೇಕಾಗುತ್ತದೆ. ಮತ್ತು ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಮಾಡಿದಾಗ ಯಾವುದನ್ನು ಕೂಡ ಕೆಡುಕು ಅನ್ನುವಂಥದ್ದು ನಮಗಾಗೋದಿಲ್ಲ, ಯಾವ ಸಮಸ್ಯೆಗಳೂ ಕೂಡ ನಮಗೆ ಎದುರಾಗೋದಿಲ್ಲ. ನಮ್ಮ ಕಣ್ಮುಂದನೇ ನಾವು ನೋಡ್ತಾ ಇದ್ದೀವಿ, ಪ್ರತಿ ದಿನದಲ್ಲೂ ಕೂಡ ನರಳ್ತಾ ಇರೋರು ಮತ್ತು ಹಣಕಾಸಿನಲ್ಲಿ ಸಮಸ್ಯೆಗಳು ಬರ್ತಾ ಇರೋರು ಮತ್ತು ಮುಖ್ಯವಾಗಿ ವಿಶೇಷವಾಗಿ ಸಂಪೂರ್ಣವಾಗಿ ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕ ಜೀವನದಲ್ಲಾಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು, ನನ್ನ ಸ್ವಯಂ ಅನುಭವದಿಂದನೂ ಕೂಡ ಹೇಳ್ತಾ ಇದ್ದೀನಿ, ಯಾರು ಮುಗ್ಧರು ಇರ್ತಾರೋ, ಯಾರು ಒಳ್ಳೆಯವರು ಇರ್ತಾರೋ ಅವರಿಗೇ ಹೆಚ್ಚು ಸಮಸ್ಯೆಗಳು, ಕಷ್ಟಗಳು, ನಷ್ಟಗಳು. ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಕೂಡ ಎಲ್ಲಿ ಯಾರು ಹೇಳ್ತಾರೋ, ಯಾರು ಗುರುಗಳಿರ್ತಾರೋ, ಎಷ್ಟು ಜ್ಯೋತಿಷಿಗಳಿದ್ದಾರೋ, ಪಂಡಿತಗಳಿದ್ದಾರೋ, ಆ ಎಲ್ಲ ಪಂಡಿತರುಗಳು ಹೇಳಿದಾಗ ಎಲ್ಲನೂ ಕೂಡ ಕೇಳಿದ್ರೂ ಕೂಡ ನನಗೆ ಮುಕ್ತಿ ಅನ್ನುವಂಥದ್ದು ಸಿಕ್ಕಿಲ್ಲ, ನನಗೆ ಸಮಸ್ಯೆಗಳು ಆಗ್ತಾನೇ ಇದ್ದಾವೆ, ನಾನು ಅಂದ್ಕೊಂಡಿದ್ದನ್ನು ದಕ್ಕಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬದುಕಂಗೂ ಇಲ್ಲ, ಸಾಯಂಗೂ ಇಲ್ಲ ಅನ್ನುವಂಥದ್ದು ನರಳ್ತಾ ಇರೋರು ಎಷ್ಟೊಂದು ಜನಗಳಿದ್ದಾರೆ. ಅವ್ರಿಗೆಲ್ಲನೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ. ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಪರಿಹಾರ ಮಾಡಿಕೊಳ್ಳಿ. ಭಗವಂತನ ಮೋರೆಯಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.